ಅ ಅರಸ, ಆ ಆನೆ, ಈ ಇಲಿ, ಈ ಈಶ್ವರ, ಉ ಉಂಗುರ, ಉ ಊಟ, ಋ ಋಷಿ, ಎ ಎಲೆ, ಎ ಏಡಿ, ಐ ಐದು, ವ ಒಂಟೆ, ಓ ಓಲಗ, ಔ ಔಷಧ, ಅಂ ಅಂಚೆ, ಆಹಾ. ಈಗ ವ್ಯಂಜನಗಳನ್ನು ಓದೋಣ. ಕ ಕಮಲ, ख खड्ग, ग गडियार, घ घंटे, न्य च चंडू, च छत्री, छ छत्री, ज जवान, झ झरी, न्य ट टगरू, ट ठस्से, ड डमरू, ड ढक्के, न नೊಣ, त तरकारी, थ थर्मास, द दवती, द धनुस्सु, न नरी, प पट, प फलक, ब बदने, ब भारत माते, भ भारत माते, म मने, य यक्षगान, र रवि, ल लड्डू, व वैद्य, श शंख, श षण्मुख, स सर्प, ह हडगु, ल तोळ, ಕ್ಷ ಕ್ಷ ಕಿರಣ, ಜ್ಞ ಯಜ್ಞ. ಈಗ ಇನ್ನೊಮ್ಮೆ ಸ್ವರಗಳನ್ನು ನೋಡೋಣ. ಅ ಆ ಇ ಈ ಉ ಊ ರು, ಎ ಎ ಐ, ಓ ಓ ಔ, ಅಂ ಅಹ ಇವೆಲ್ಲ ಸ್ವರಗಳು. ಈಗ ವ್ಯಂಜನಗಳನ್ನು ಓದೋಣ. ಕ ಖ ಗ ಘ ನ್ಯ, ಚ ಛ ಜ ಝ ನ್ಯ, ಟ ಠ ಡ ಢ ಣ, ತ ಥ ದ ಧ ನ, ಪ ಫ ಬ ಭ ಮ, ಯ ರ ಲ ವ ಶ, ಶ ಸ ಹ ಳ ಕ್ಷ ಜ್ಞ.
ನೋಡಿ ಮಕ್ಕಳೇ, ನೀವು ಮನೆಯಲ್ಲಿ ಸ್ವರಗಳು ಮತ್ತು ವ್ಯಂಜನಗಳನ್ನು ಬರೀಬೇಕು, ಓದುತ್ತಾ ಬರೆಯಬೇಕು. ಅರ್ಥವಾಯ್ತಾ? ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಬಾಯ್.